ಇಲಾಖೆ ಏನ್ ಮಾಡೋದು? ಈಗಾಗಲೇ ಇಲಾಖೆ ನಮ್ಮ ಸಿ ಎಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲಾಖೆ ಈಗಾಗಲೇ ಮೀಟಿಂಗನ್ನು 2 ಬಾರಿ ಮಾಡಿದೆ. ಸ್ವಲ್ಪ ಜನ ಅಂದರೆ ತೀರ್ಕೊಂಡವ್ರ ಮೇಲೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ, ಯಾಕಂತಂದರೆ ಅದು ನಮಗೆ ಗೊತ್ತಾಗೋದಿಲ್ಲ ಇಮಿಡಿಯೇಟ್ ಆದರೆ ಈಗ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರನ್ನು ನಾವು ಅದಕ್ಕೆ ಅಳವಡಿಕೆ ಮಾಡಿದ್ದೀವಿ. ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ. ಸೊ ಹೀಗಾಗಿ ಅದನ್ನು ಈಗಾಗಲೇ ತಡೆದಿದ್ದೀವಿ. 1 ತಿಂಗಳು ಹೋಯಿತು, ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಅದನ್ನು ರಿಕವರ್ ಮಾಡಬೇಕನ್ನುವಂಥದ್ದು ಹೊಣೆಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದ್ದೀವಿ. ಸಿ ಎಸ್ ಅವರು ಈಗಾಗಲೇ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ ಮತ್ತು ಲೆಟರನ್ನು ಕೂಡ ಬರೆದಿದ್ದಾರೆ. ಗೃಹಲಕ್ಷ್ಮಿಯರಿಗೆ ಶುಭ ಸುದ್ದಿ ಸಿಗುತ್ತಾ? ಈಗಾಗಲೇ 24ನೇ ಕಂತು, ನಾನು ಯಾವಾಗಿದ್ರೂ ಹೇಳ್ತೀನಿ ಕಂತು ಅಂತ ಹೇಳ್ತೀನಿ, ತಿಂಗಳ ಹೆಸರನ್ನು ಜಾಸ್ತಿ ಹೇಳೋದಿಲ್ಲ. ಸೊ 24ನೇ ಕಂತನ್ನು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೊಟ್ಟಿದ್ದಾರೆ. ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ 24ನೇ ಕಂತು ಬಿಡುಗಡೆ ಆಗುತ್ತೆ. ಮೇಡಮ್, ಈ ನಾಯಕತ್ವ ಬದಲಾವಣೆ ಆಗುತ್ತೆ ಅಥವಾ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ? ಅದು ಎರಡರ ಬಗ್ಗೆನೂ ನನಗೆ ಗೊತ್ತಿಲ್ಲ. ಏನು ಹೈಕಮಾಂಡ್ ಡಿಸಿಷನ್ ತಗೊಳುತ್ತೋ ಅದಕ್ಕೆ ನಾವು ಬರ್ತೀವಿ. ಒಂದು ಮೇಡಮ್, ಕೊನೆಯದಾಗಿ ಡಿ ಕೆ ಶಿ ಅವರ ತಾಳ್ಮೆ, ಅವರ ಕಾಯುವಿಕೆ, ಅವರ ಶ್ರಮಕ್ಕೆ ಪ್ರತಿಫಲ ಸಿಗತ್ತಾ ಅಂತೇಳಿ ಅವರ ಅಭಿಮಾನಿ ಎಲ್ಲ ಹೈಕಮಾಂಡ್ಗೆ ಬಿಟ್ಟಿರುವಂತ ವಿಚಾರ. ನೀವು ಎಷ್ಟೇ ಕೇಳಲಿ, ಯಾವುದೇ ರೀತಿ ಪ್ರಶ್ನೆ ಕೇಳಲಿ, ಅದು ಹೈಕಮಾಂಡ್ ಬಿಟ್ಟಿರುವಂತ ವಿಚಾರ. ಥ್ಯಾಂಕ್ ಯು. ಇಲಾಖೆ ಏನ್ ಮಾಡೋದು? ಈಗಾಗಲೇ ಇಲಾಖೆ ನಮ್ಮ ಸಿ ಎಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲಾಖೆ ಈಗಾಗಲೇ ಮೀಟಿಂಗನ್ನು 2 ಬಾರಿ ಮಾಡಿದೆ. ಸ್ವಲ್ಪ ಜನ ಅಂದರೆ ತೀರ್ಕೊಂಡವ್ರ ಮೇಲೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ, ಯಾಕಂತಂದರೆ ಅದು ನಮಗೆ ಗೊತ್ತಾಗೋದಿಲ್ಲ ಇಮಿಡಿಯೇಟ್ ಆದರೆ ಈಗ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರನ್ನು ನಾವು ಅದಕ್ಕೆ ಅಳವಡಿಕೆ ಮಾಡಿದ್ದೀವಿ. ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ. ಸೊ ಹೀಗಾಗಿ ಅದನ್ನು ಈಗಾಗಲೇ ತಡೆದಿದ್ದೀವಿ. 1 ತಿಂಗಳು ಹೋಯಿತು, ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಅದನ್ನು ರಿಕವರ್ ಮಾಡಬೇಕನ್ನುವಂಥದ್ದು ಹೊಣೆಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದ್ದೀವಿ. ಸಿ ಎಸ್ ಅವರು ಈಗಾಗಲೇ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ ಮತ್ತು ಲೆಟರನ್ನು ಕೂಡ ಬರೆದಿದ್ದಾರೆ. ಗೃಹಲಕ್ಷ್ಮಿಯರಿಗೆ ಶುಭ ಸುದ್ದಿ ಸಿಗುತ್ತಾ? ಈಗಾಗಲೇ 24ನೇ ಕಂತು, ನಾನು ಯಾವಾಗಿದ್ರೂ ಹೇಳ್ತೀನಿ ಕಂತು ಅಂತ ಹೇಳ್ತೀನಿ, ತಿಂಗಳ ಹೆಸರನ್ನು ಜಾಸ್ತಿ ಹೇಳೋದಿಲ್ಲ. ಸೊ 24ನೇ ಕಂತನ್ನು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೊಟ್ಟಿದ್ದಾರೆ. ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ 24ನೇ ಕಂತು ಬಿಡುಗಡೆ ಆಗುತ್ತೆ. ಮೇಡಮ್, ಈ ನಾಯಕತ್ವ ಬದಲಾವಣೆ ಆಗುತ್ತೆ ಅಥವಾ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ? ಅದು ಎರಡರ ಬಗ್ಗೆನೂ ನನಗೆ ಗೊತ್ತಿಲ್ಲ. ಏನು ಹೈಕಮಾಂಡ್ ಡಿಸಿಷನ್ ತಗೊಳುತ್ತೋ ಅದಕ್ಕೆ ನಾವು ಬರ್ತೀವಿ. ಒಂದು ಮೇಡಮ್, ಕೊನೆಯದಾಗಿ ಡಿ ಕೆ ಶಿ ಅವರ ತಾಳ್ಮೆ, ಅವರ ಕಾಯುವಿಕೆ, ಅವರ ಶ್ರಮಕ್ಕೆ ಪ್ರತಿಫಲ ಸಿಗತ್ತಾ ಅಂತೇಳಿ ಅವರ ಅಭಿಮಾನಿ ಎಲ್ಲ ಹೈಕಮಾಂಡ್ಗೆ ಬಿಟ್ಟಿರುವಂತ ವಿಚಾರ. ನೀವು ಎಷ್ಟೇ ಕೇಳಲಿ, ಯಾವುದೇ ರೀತಿ ಪ್ರಶ್ನೆ ಕೇಳಲಿ, ಅದು ಹೈಕಮಾಂಡ್ ಬಿಟ್ಟಿರುವಂತ ವಿಚಾರ. ಥ್ಯಾಂಕ್ ಯು. ಇಲಾಖೆ ಏನ್ ಮಾಡೋದು? ಈಗಾಗಲೇ ಇಲಾಖೆ ನಮ್ಮ ಸಿ ಎಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲಾಖೆ ಈಗಾಗಲೇ ಮೀಟಿಂಗನ್ನು 2 ಬಾರಿ ಮಾಡಿದೆ. ಸ್ವಲ್ಪ ಜನ ಅಂದರೆ ತೀರ್ಕೊಂಡವ್ರ ಮೇಲೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ, ಯಾಕಂತಂದರೆ ಅದು ನಮಗೆ ಗೊತ್ತಾಗೋದಿಲ್ಲ ಇಮಿಡಿಯೇಟ್ ಆದರೆ ಈಗ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರನ್ನು ನಾವು ಅದಕ್ಕೆ ಅಳವಡಿಕೆ ಮಾಡಿದ್ದೀವಿ. ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ. ಸೊ ಹೀಗಾಗಿ ಅದನ್ನು ಈಗಾಗಲೇ ತಡೆದಿದ್ದೀವಿ. 1 ತಿಂಗಳು ಹೋಯಿತು, ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಅದನ್ನು ರಿಕವರ್ ಮಾಡಬೇಕನ್ನುವಂಥದ್ದು ಹೊಣೆಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದ್ದೀವಿ. ಸಿ ಎಸ್ ಅವರು ಈಗಾಗಲೇ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ ಮತ್ತು ಲೆಟರನ್ನು ಕೂಡ ಬರೆದಿದ್ದಾರೆ. ಗೃಹಲಕ್ಷ್ಮಿಯರಿಗೆ ಶುಭ ಸುದ್ದಿ ಸಿಗುತ್ತಾ? ಈಗಾಗಲೇ 24ನೇ ಕಂತು, ನಾನು ಯಾವಾಗಿದ್ರೂ ಹೇಳ್ತೀನಿ ಕಂತು ಅಂತ ಹೇಳ್ತೀನಿ, ತಿಂಗಳ ಹೆಸರನ್ನು ಜಾಸ್ತಿ ಹೇಳೋದಿಲ್ಲ. ಸೊ 24ನೇ ಕಂತನ್ನು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೊಟ್ಟಿದ್ದಾರೆ. ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ 24ನೇ ಕಂತು ಬಿಡುಗಡೆ ಆಗುತ್ತೆ. ಮೇಡಮ್, ಈ ನಾಯಕತ್ವ ಬದಲಾವಣೆ ಆಗುತ್ತೆ ಅಥವಾ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ? ಅದು ಎರಡರ ಬಗ್ಗೆನೂ ನನಗೆ ಗೊತ್ತಿಲ್ಲ. ಏನು ಹೈಕಮಾಂಡ್ ಡಿಸಿಷನ್ ತಗೊಳುತ್ತೋ ಅದಕ್ಕೆ ನಾವು ಬರ್ತೀವಿ. ಒಂದು ಮೇಡಮ್, ಕೊನೆಯದಾಗಿ ಡಿ ಕೆ ಶಿ ಅವರ ತಾಳ್ಮೆ, ಅವರ ಕಾಯುವಿಕೆ, ಅವರ ಶ್ರಮಕ್ಕೆ ಪ್ರತಿಫಲ ಸಿಗತ್ತಾ ಅಂತೇಳಿ ಅವರ ಅಭಿಮಾನಿ ಎಲ್ಲ ಹೈಕಮಾಂಡ್ಗೆ ಬಿಟ್ಟಿರುವಂತ ವಿಚಾರ. ನೀವು ಎಷ್ಟೇ ಕೇಳಲಿ, ಯಾವುದೇ ರೀತಿ ಪ್ರಶ್ನೆ ಕೇಳಲಿ, ಅದು ಹೈಕಮಾಂಡ್ ಬಿಟ್ಟಿರುವಂತ ವಿಚಾರ. ಥ್ಯಾಂಕ್ ಯು. ಸರ್ಟಿಫಿಕೇಟ್ ಫಾರ್ ಪಾರ್ಟಿಸಿಪೇಷನ್. ಜೀವನ್ ಯಾರು?